ಅರಣ್ಯ ಇಲಾಖೆ ತನ್ನ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳೋಕ್ಕೆ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ಕೇಸ್ ಇದು ತಪ್ಪು. ಇದನ್ನು ಖಂಡಿಸ್ತೇನೆ. ನಾನು ಇವತ್ತು ನಾನು ತಾವೇ ನನ್ನ ಗಮನಕ್ಕೆ ತಂದು ಇವತ್ತು ಆರೋಪ ಪಟ್ಟಿನ ಹಾಕಿದ್ದಾರೆ. ಸರ್ಕಾರ ಇದನ್ನ ವಾಪಸ್ ತಗೋಬೇಕು. ಆಮೇಲೆ ಅರ್ಜುನ ಯಾಕೆ ಅವತ್ತು ಸತ್ತ, ಹೇಗೆ ಸತ್ತ ಅನ್ನೋದ್ರ ಬಗ್ಗೆ ತಾವೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದೀವಿ. ಕಮಿಟಿ ವರದಿ ಇನ್ನೂ ಬಂದಿಲ್ಲ. ಕಮಿಟಿ ವರದಿನಲ್ಲಿ ಇವರೆಲ್ಲ ನಿರಪರಾಧಿಗಳು ಅಂತ ಬರ್ಬೋದು, ಯಾರಿಗೂ ಕಾಯ್ಬೋದಿತ್ತು. 2 ವರ್ಷದ ಹಿಂದಿನ ಸರ್, 2 ವರ್ಷ ಹಿಂದಿದ್ದು ಅದೇ ಕೇಸಿದ್ದು ಅದು ಮಾಡ್ಬೋದಿತ್ತು. ಈಗ ಮಾಡೋದು ಸರ್. ಕೆಲವರು ಏನ್ ಮಾಡಿದ್ರು, ನಮ್ಮ ಚಂಡೋಳ್ಳಿ ಯುವಕರು ಸರ್ ಇಲ್ಲೇ ರೋಡ್ ಸೈಡ್ ಮಾಡಿ ಅಂದ್ರು, ಕೆಲವರು ಅಲ್ಲೇ ಮಾಡಿ ಅಂದ್ರು. ಆಯ್ತು, ಆಗಿದ್ದು ಆಗೋಯ್ತು. ಅವತ್ತು ಸಮಾಧಾನ ಆಗಿತ್ತು. ಬಟ್ ಕೇಸ್ ಹಾಕಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಕೇಸ್ ಹಾಕಿದ್ದಾರೆ. ನನ್ನ ಪ್ರಕಾರ ಕೇಸ್ ಹಾಕಿರೋದು ತಪ್ಪು. ಅದನ್ನ ನಾವು ಖಂಡಿಸ್ತೇವೆ. ಅದನ್ನ ಕಾರಣ ಏನಿರ್ಬೋದು ಸರ್? ಈಗ ಅಲ್ಲಿ ನಾಗರಾಜ್ ಅದನ್ನೇ ಹೇಳಿದ್ದು. ನಾನು ಯಾವ ಪಾರ್ಟಿ ಬೇರೆ ಯಾರಾಗಲಿ ಏನೇ ಆಗಲಿ ಅವರೆಲ್ಲ ಹೋರಾಟಕ್ಕೆ ಪರವಾಗಿ ಬಂದಿದ್ದವರು. ಸರ್ಕಾರ ವಿರುದ್ಧ ಅಲ್ಲ, ಅವರು ಆನೆ ಪರ, ಆನೆ ರಕ್ಷಣೆ, ಜನ ರಕ್ಷಣೆ ಬಂದಿದ್ದರು. ಸರ್ಕಾರ ದುಡುಕಿ ನಿರ್ಧಾರ ಮಾಡಿದೆ. ಕೇಸ್ ಹಾಕಿರೋ ತಪ್ಪು. ಈಗಲಾದರೂ ಅದನ್ನ ಮೇಲ್ಮಟ್ಟಕ್ಕೆ ತಂದು ಅರಣ್ಯ ಇಲಾಖೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನ ಕೇಸನ್ನು ರದ್ದು ಮಾಡಬೇಕು ಅಂತ ಒತ್ತಾಯ ಅನ್ಬೋದು. ಸರ್ಕಾರ ಇಲಾಖೆ ಅಸಹಾಯಕಾರಿ, ಅರಣ್ಯ ಇಲಾಖೆ ಅಸಹಾಯಕಾರಿ. ಈ ಸಮಸ್ಯೆನ ಬಗೆಹರಿಸಲಾರದಕ್ಕೆ ಈ ರೀತಿ ಏನಾದರೂ ಒತ್ತಡ ಹಾಕಿ ಕ್ರಮ ಕೈಗೊಂಡು ಸುಮ್ಮನಿರಿಸ್ಬೋದು ಅನ್ನೋ ಚಿಂತನೆ ಇರ್ಬೋದು ಅವ್ರ ಮನಸ್ಸು.